ಸಂಪುಟ ವಿಸ್ತರಣೆಗೂ ಮುನ್ನ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ಮಂತ್ರಿಗಳ ಮೌಲ್ಯಮಾಪನಕ್ಕೆ ಹೈಕಮಾಂಡ್ ಸ್ಕೆಚ್ ಹಾಕಿದೆ. ರಾಜ್ಯದಲ್ಲಿ ಸಚಿವರ ಕಾರ್ಯವೈಖರಿ ಹೇಗಿದೆ, ಇಲಾಖೆ ನಿಭಾಯಿಸುವಲ್ಲಿ ಯಶಸ್ವಿ ಆಗಿದ್ದಾರಾ? ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೇಳಿದ ಹೈಕಮಾಂಡ್ 1.5 ವರ್ಷದ ಫುಲ್ ರಿಪೋರ್ಟ್ ನೀಡಲು ಸೂಚನೆ ನೀಡಿದೆ. ಹೈಕಮಾಂಡ್ ಸರ್ಕಾರದ ಇಮೇಜ್ ಹೆಚ್ಚಿಸಲು ಮಂತ್ರಿಗಳು ಕೈಗೊಂಡ ಕ್ರಮಗಳೇನು, ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪಗಳು ಬಂದಿದೆಯಾ? ಈ ಎಲ್ಲದರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕೇಳಿದ ಹೈಕಮಾಂಡ್ ಇದೇ ಡಿಸೆಂಬರ್ ಒಳಗೆ ರಿಪೋರ್ಟ್ ನೀಡಲು ಕೆಪಿಸಿಸಿಗೆ ಸೂಚನೆ ನೀಡಿದೆ. ರಿಪೋರ್ಟ್ ಆಧಾರದಲ್ಲಿ ಮುಂದಿನ ನಿರ್ಧಾರ ಎಂದ ಹೈಕಮಾಂಡ್. ಸಂಕ್ರಾಂತಿ ನಂತರ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ, ರಾಜ್ಯ ನಾಯಕರಿಗೆ ಹಿಂಟ್ ಕೊಟ್ಟಿರೋ ಕಾಂಗ್ರೆಸ್ ಹೈಕಮಾಂಡ್. ಸಂಪುಟ ವಿಸ್ತರಣೆಗೂ ಮುನ್ನ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ಮಂತ್ರಿಗಳ ಮೌಲ್ಯಮಾಪನಕ್ಕೆ ಹೈಕಮಾಂಡ್ ಸ್ಕೆಚ್ ಹಾಕಿದ್ದು, ರಾಜ್ಯದಲ್ಲಿ ಸಚಿವರ ಕಾರ್ಯವೈಖರಿ ಹೇಗಿದೆ, ಇಲಾಖೆ ನಿಭಾಯಿಸುವುದರಲ್ಲಿ ಯಶಸ್ವಿಯಾಗಿದ್ದಾರಾ ಇಲ್ವಾ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ನ ಹೈಕಮಾಂಡ್ ಕೇಳಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೇಳಿದ ಹೈಕಮಾಂಡ್ 1.5 ವರ್ಷದ ಫುಲ್ ರಿಪೋರ್ಟ್ ನೀಡಲು ಸೂಚನೆ ನೀಡಿದೆ. ಸರ್ಕಾರದ ಇಮೇಜ್ ಹೆಚ್ಚಿಸಲು ಮಂತ್ರಿಗಳು ಕೈಗೊಂಡ ಕ್ರಮಗಳೇನು, ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪಗಳು ಬಂದಿದೆಯಾ? ಇದೆಲ್ಲದರ ಪಿನ್ ಟು ಪಿನ್ ಡೀಟೇಲ್ಸ್ ಕೇಳಿದ ಹೈಕಮಾಂಡ್ ಡಿಸೆಂಬರ್ ಒಳಗೆ ರಿಪೋರ್ಟ್ ನೀಡಲು ಕೆಪಿಸಿಸಿಗೆ ಸೂಚನೆ ಬಂದಿದೆ. ರಿಪೋರ್ಟ್ ಆಧಾರದಲ್ಲಿ ಮುಂದಿನ ನಿರ್ಧಾರ ಎಂದ ಹೈಕಮಾಂಡ್. ಸಂಕ್ರಾಂತಿ ನಂತರ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ, ರಾಜ್ಯ ನಾಯಕರಿಗೆ ಹಿಂಟ್ ಕೊಟ್ಟಿರೋ ಕಾಂಗ್ರೆಸ್ ಹೈಕಮಾಂಡ್. ಸಚಿವ ಸಂಪುಟ ವಿಸ್ತರಣೆಗೂ ಮುನ್ನ ಹೈಕಮಾಂಡ್ ಮಂತ್ರಿಗಳ ಮೌಲ್ಯಮಾಪನಕ್ಕೆ ಸ್ಕೆಚ್ ಹಾಕಿದೆ. ರಾಜ್ಯದಲ್ಲಿ ಸಚಿವರ ಕಾರ್ಯವೈಖರಿ ಹೇಗಿದೆ, ಇಲಾಖೆ ನಿಭಾಯಿಸುವುದರಲ್ಲಿ ಯಶಸ್ವಿಯಾಗಿದ್ದಾರಾ ಇಲ್ವಾ, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೇಳಿದೆ ಹೈಕಮಾಂಡ್. 1.5 ವರ್ಷದ ಫುಲ್ ರಿಪೋರ್ಟ್ ನೀಡಲು ಸೂಚನೆ ನೀಡಿದ ಹೈಕಮಾಂಡ್. ಸರ್ಕಾರದ ಇಮೇಜ್ ಹೆಚ್ಚಿಸಲು ಮಂತ್ರಿಗಳು ಕೈಗೊಂಡ ಕ್ರಮಗಳೇನು, ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪಗಳು ಬಂದಿದೆಯಾ? ಹೈಕಮಾಂಡ್ ಇದೆಲ್ಲದರ ಪಿನ್ ಟು ಪಿನ್ ಡೀಟೇಲ್ಸ್ ಕೇಳಿದೆ. ಡಿಸೆಂಬರ್ ಒಳಗೆ ರಿಪೋರ್ಟ್ ನೀಡಲು ಕೆಪಿಸಿಸಿಗೆ ಸೂಚನೆ ಬಂದಿದೆ. ರಿಪೋರ್ಟ್ ಆಧಾರದಲ್ಲಿ ಮುಂದಿನ ನಿರ್ಧಾರ ಎಂದ ಹೈಕಮಾಂಡ್. ಸಂಕ್ರಾಂತಿ ನಂತರ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಕಾದ್ ನೋಡಬೇಕಾಗಿದೆ. ರಾಜ್ಯ ನಾಯಕರಿಗೆ ಹಿಂಟ್ ಕೊಟ್ಟಿರೋ ಕಾಂಗ್ರೆಸ್ ಹೈಕಮಾಂಡ್.